ಪ್ರಿಪ್ರೇಷನ್ಸ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಧ್ರುವ ಲಾಸ್ಟು ಸರ್ ಹೇಳ್ಬೇಕಂದ್ರೆ ಪ್ರಿಪ್ರೇಷನ್ ಅನ್ನೋದು ಏನಂದರೆ ಲಾಸ್ಟ್ 3 ಮಂತ್ಸಿಂದ ಪ್ಲಾನಿಂಗ್ ಲಾಸ್ಟ್ 3 ಮಂತ್ಸಿಂದ ಪ್ಲಾನಿಂಗ್ ನಡೀತಲೇ ಇದೆ. ಸೊ ಯಾವ ಥರ ಸೆಟ್ ಬರಬೇಕು, ಯಾವ ಡಿಸೈನ್ ಬರಬೇಕು, ಕಲರ್ ಥೀಮು, ಫ್ಲೋರಲ್ ಕಲರ್ ಥೀಮು, ಇಡೀ ಫ್ಯಾಮಿಲಿ ನಮ್ಮ ಆಫೀಸಿಗೆ ಬಂದಿದ್ದರು, ಕೂತಿದ್ರು, ಎಲ್ಲ ನೋಡಿ ಪ್ರತಿಯೊಬ್ಬರು ಸೆಲೆಕ್ಟ್ ಮಾಡಿದ್ದಾರೆ. ಮೇಡಮ್ ಮನೆ ಕಡೆಯವರು ಬಂದಿದ್ದರು, ಸರ್ ಕಡೆಯವರು ಬಂದಿದ್ದರು, ಎಲ್ಲ ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡಿದ್ದೀವಿ. ಅರೇಂಜ್ಮೆಂಟ್ಸ್ ಹೇಳ್ಬಿಡಿ. ಮೇಯ್ನ್ ಏನಂದರೆ ಸರ್ ಈಗಲೂ ಹೇಳ್ತಾ ಇರೋದು, ಎಷ್ಟು ಜನ ಫ್ಯಾನ್ಸ್ ಆಗ್ಬೋದು, ಮೈಸೂರಿಂದ ಜನತೆ ಆಗ್ಬೋದು, ಯಾರೇ ಬಂದ್ರೂ ಪ್ರತಿಯೊಬ್ಬರಿಗೂ ನೀಟಾಗಿ ಫೆಸಿಲಿಟಿ ಆಗಿದೆ ಯಾವುದೇ ಕಾರಣಕ್ಕೂ. ಸೊ ಆರಾಮಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಇದೇನಂದರೆ ಒಂದು ಸಂಭ್ರಮ ಇದು. ಸೊ ಬಂದು ಎಂಜಾಯ್ ಮಾಡ್ಬೋದು, ನೂಕ್ಲಟ್ಟ ಆಗಲಿ ಯಾವುದೂ ಏನೂ ಇರೋಲ್ಲ, ನೀಟಾಗಿ ಬಂದು ಸುಸಜ್ಜಿತವಾಗಿ ಆಗಿದೆ. ಊಟ ಮಾಡ್ಕೊಂಡು ನೋಡಿಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ, ವಾಸುಕಿ ಅವರು ಮಾಡ್ತಾಯಿದ್ದಾರೆ ಅದನ್ನು. ಸೊ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್. ಆ್ಯಕ್ಚುಲಿ ಸರ್ ಮೇನ್ ಏನಂದರೆ ಮಹಾದ್ವಾರ ಏನಿದೆ, ನಮ್ಮ ಮೈಸೂರು ಎಕ್ಸಿಬಿಷನ್ ಎಂಟ್ರೆನ್ಸ್ ಏನಿದೆ ಅದೇ ಜಾಗದಿಂದ ಎಲ್ಲರಿಗೂ ಎಂಟ್ರಿ ಇದೆ. ಸೊ ಎಂಟ್ರಿ ಬರ್ತಾ ನೀವು 3000 ಅಡಿ ಲೆಂತ್ ಇರೋದ್ರಿಂದ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಇರೋದ್ರಿಂದ ಆ ವಾಕ್ವೇ ನಡ್ಕೊಬರ್ಬೇಕಾಗತ್ತೆ. ನಡ್ಕೊಬಂದರೆ ಲಾಸ್ಟಿಗೆ ರಂಗಮಂದಿರ ಏನಿದೆ ಆ ಜಾಗದಲ್ಲಿ ಸ್ಟೇಜನ್ನು ಹಾಕಿದ್ದೀವಿ ನಾವು. ಒಂದು ರೈಟ್ ಸೈಡಲ್ಲಿ ಮುಹೂರ್ತ ಸ್ಟೇಜು, ಲೆಫ್ಟಲ್ಲಿ ರಿಸೆಪ್ಷನ್ ಸ್ಟೇಜ್. ಏನಕ್ಕೆ 2 ಸ್ಟೇಜ್ ಮಾಡಿದ್ದೀವಿ ಅಂದರೆ ರಾತ್ರಿ ರಿಸೆಪ್ಷನ್ನು 6 ಗಂಟೆ ಸ್ಟಾರ್ಟ್ ಆದ್ರೆ 12 ಗಂಟೆವರೆಗೂ ಮುಗಿಯುತ್ತೆ. ಬೆಳಗ್ಗೆ ಮುಹೂರ್ತ ಬೇಗ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸೊ ರಾತ್ರಿ ಮಾಡಿ ಸೆಟಪ್ಪಲ್ಲೇ ಮುಹೂರ್ತ ಮಾಡೋಕ್ಕಲ್ಲ. ಅಂದರೆ ಮುಹೂರ್ತ ಸೆಟಪ್ ಅಲ್ಲೇ ದೇವಸ್ಥಾನ ಥೀಮಲ್ಲಿ ರೈಟ್ ಸೈಡಲ್ಲಿ ಮಾಡಿ ಇಟ್ಬಿಟ್ಟಿದ್ದೀವಿ. ಅಂದರೆ ಚಾಮುಂಡೇಶ್ವರಿ ಅಮ್ಮಂದು ಗೋಪುರ ಏನಿದೆ ಅದೇ ಥರ ಒಂದು ಡಿಸೈನ್ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ ಅದಕ್ಕೆ ರೈಟ್ ಸೈಡಲ್ಲಿ. ಸೊ ಈ ವಿಷಯ ಒಂದಿದೆ. ಸರ್ ಟೆನ್ಷನ್ ಏನಿಲ್ಲ ಸರ್, ಖುಷಿ. ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಾಗಿ ಎಲ್ಲರೂ ಖುಷಿಯಾಗಿ, ಅಂದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ. ಡೆಫಿನೆಟ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ ಯಾವಾಗಲೂ. ಅದು ಒಂದು ಒಳ್ಳೆ ಸಪೋರ್ಟ್ ಹಂಗೇನೆ. ಯಾವಾಗಲೂ ನಾನು ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋದು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಒಬ್ಬರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಇನ್ನೊಂದು ಶಕ್ತಿ ಕೊಡುತ್ತೆ, ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ. ಇನ್ವೈಟ್ ಮಾಡಿದ್ದೀನಿ ಸರ್, ಅಲ್ಲು ಅರ್ಜುನ್ ಅವ್ರನ್ನ, ಚಿರಂಜೀವಿ ಅವ್ರನ್ನ, ನಮ್ಮ ಸುಕುಮಾರ್ ಅವರು, ನಮ್ಮ ಪುಷ್ಪ ಟೀಮು, ನಮ್ಮ ಝೀಬ್ರಾ ಟೀಮು, ಸತ್ಯದೇವ್, ನಮ್ಮ ರಶ್ಮಿಕಾ ಅವರು, ಎಲ್ಲರನ್ನೂ ಕರೆದಿದ್ದೀನಿ. ಸೊ ನೋಡೋಣ, ಎಲ್ಲರೂ ಪ್ರೀತಿಯಿಂದ ಬರ್ತೀನಿ ಅಂತಲೇ ಹೇಳಿದ್ದಾರೆ. ಇಲ್ಲ, ಆ್ಯಕ್ಟಿಂಗ್ ಯಾಕೆ ಕಮ್ಮಿ ಮಾಡಲಿ? ಆ್ಯಕ್ಟಿಂಗ್ ನಾನು ಪ್ರತಿದಿನ ಎಲ್ಲರೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಂಗೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಪ್ರತಿದಿನ ನಾನು ಶೂಟಿಂಗ್ ಮಾಡಬೇಕು. ಸೊ ನೀವೆಲ್ಲರೂ ಹೆಂಗೆ ದಿನ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀರಾ, ನಾನು ಹಂಗೆ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀನಿ. ನಾನು ಬ್ರೇಕ್ ತೊಗೊಳ್ಳೋದೇ ಕಮ್ಮಿ.